ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ದೇವತೆಯಂತ ಅತ್ತಿಗೆಗೆ ಮಾಡೋಕ್ಕಾಗದೆ ಅವಳ ಬಾಯಿಗೆ ಮಾಡಿ ಆಸೆಯನ್ನು ತೀರಿಸಿಕೊಂಡ ಕತೆ. ಪ್ರವೀಣನಿಗೆ ಮದುವೆ ವಯಸ್ಸಾದ್ರೂ ಮದುವೆ ಮಾಡಿಕೊಳ್ಳದೆ ಒಬ್ಬರು ಕೂಡ ಸಿಕ್ಕಿರೋದಿಲ್ಲ. ಅವನು ನೋಡೋದಕ್ಕೆ ತುಂಬಾ ಕಪ್ಪು, ಅದು ಅಲ್ಲದೆ ಅವನಿಗೆ ಜೀವನ ನಡೆಸೋದಕ್ಕೆ ಕೆಲಸನೂ ಇರೋದಿಲ್ಲ, ಜೊತೆಗೆ ದುಡ್ಡು ಕೂಡ ಇರೋದಿಲ್ಲ. ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಯಾವ ಹುಡುಗಿಯೂ ಮುಂದೆ ಬರಲ್ಲ. ಪಾಪ ಪ್ರವೀಣನಿಗೆ ಹೆಣ್ಣು ಹುಡುಕೋಕ್ಕಾಗಿ ಸಾಕಾಗಿ ಹೋಗಿರುತ್ತೆ. ಹಾಗಾಗಿ ಅತ್ತಿಗೆ ಸುಲೋಚನಾ ಹತ್ರ ಹೋಗಿಬಿಟ್ಟು, ಸುಲೋಚನಾ, ನನಗೆ ಮದುವೆ ಮಾಡ್ಕೋಬೇಕಂತ ತುಂಬಾನೇ ಆಸೆ ಆಗ್ತಿದೆ, ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಒಂದೊಂದು ಹುಡುಗಿನೂ ಕೂಡ ನನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟಪಡ್ತಿಲ್ಲ. ನೀವಾದ್ರೂ ಯಾವುದಾದರೊಂದು ಹುಡುಗಿಯನ್ನು ಹುಡುಕಿ ಕೊಡಿ ಅಂತ ಸುಲೋಚನಾ ಹತ್ರ ಅಂಗಲಾಚಿ ಬಿಡ್ತಾನೆ. ಆಗ ಸುಲೋಚನಾ, ಸರಿ ಕಣೋ, ನಾನು ನಿನಗೆ ಗೊತ್ತಿರುವವರ ಹತ್ರ ವಿಚಾರಿಸ್ತೀನಿ, ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂದಲ್ಲ. ಒಂದು ದಿನ ಹುಡುಗಿ ನಿನ್ನನ್ನು ಖಂಡಿತವಾಗಿಯೂ ಇಷ್ಟಪಟ್ಟೇ ಪಡ್ತಾಳೆ ಅಂತ ಭರವಸೆ ಕೊಡ್ತಾಳೆ. ಆಗ ಪ್ರವೀಣನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಆದರೆ 2-3 ತಿಂಗಳಾದರೂ ಅವನನ್ನು ಮಾತ್ರ ಯಾವ ಹುಡುಗಿನೂ ಒಪ್ಪುವುದಿಲ್ಲ. ಈಗಿನ ಕಾಲದಲ್ಲಿ ಹುಡುಗಿರು ಸುಮ್ಮನೆ ಯಾವ ಹುಡುಗನನ್ನು ಒಪ್ಕೊಳ್ಳೋದಿಲ್ಲ. ಅವರು ಒಪ್ಕೋಬೇಕಂದ್ರೆ ಅವನು ಸುಂದರವಾಗಿರಬೇಕು, ಇಲ್ಲ ಅಂದರೆ ಅವನ ಹತ್ರ ತುಂಬಾನೇ ದುಡ್ಡಿರಬೇಕು. ಆದರೆ ಪ್ರವೀಣ ಹತ್ರ ಇವೆರಡೂ ಕೂಡ ಇರೋದಿಲ್ಲ. ಇದೆಲ್ಲ ಬಿಡಿ, ಕಪ್ಪಾಗಿದ್ರೂ ಪರವಾಗಿಲ್ಲ, ಆದರೆ ಅವನು ನೋಡೋದಕ್ಕೆ ಸ್ವಲ್ಪ ಕೂಡ ಲಕ್ಷಣವಾಗಿರಲಿಲ್ಲ. ಹಾಗಾಗಿ ಒಬ್ಬೊಬ್ಬ ಹುಡುಗಿನೂ ಅವನನ್ನು ರಿಜೆಕ್ಟ್ ಮಾಡ್ತಾ ಇದ್ರು. ಪಾಪ, ಇದರಿಂದ ಪ್ರವೀಣನಿಗೆ ಮದುವೆ ಮಾಡ್ಕೊಳ್ಳೋ ಆಸೆನೇ ಹೊರಟು ಹೋಗಿತ್ತು. ಇದಾದ ಮೇಲೆ ಅವನು ಹುಡುಗಿ ಹುಡುಕೋದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟ. ಈಗಿನ ಕಾಲದ ಹುಡುಗರು ಕಾಲೇಜ್ಗೆ ಹೋಗುವಾಗಲೇ ಹುಡುಗಿನ ನೋಡಿ ಎಲ್ಲವನ್ನೂ ಮಾಡಿ ಮುಗಿಸ್ತಾರೆ. ಅಂಥದ್ರಲ್ಲಿ ಅವನಿಗೆ ಇಷ್ಟು ವರ್ಷವಾದರೂ ಒಬ್ಬರಿಗೂ ಮಾಡದೇ ಇದ್ದರೆ ಹೇಗಿರುತ್ತೆ ನೀವೇ ಹೇಳಿ. ಹೀಗೆ ದಿನ ಕಳೆಯುತ್ತಾ ಹಾಗೆ ಪ್ರವೀಣ್ಗೆ ಸುಲೋಚನನ ಮೇಲೆ ಆಸೆಯಾಗೋದಕ್ಕೆ ಶುರುವಾಗುತ್ತೆ. ಪ್ರವೀಣ್ ಹೇಗಾದರೂ ಮಾಡಿ ಅವನನ್ನು ವಂಚಿಸಬೇಕು ಮನಸ್ಸಲ್ಲಿ ನಿರ್ಧಾರ ಮಾಡ್ತಾನೆ. ಅವನು ನೋಡೋದಕ್ಕೆ ತುಂಬಾ ಸುಂದರವಾಗಿರುವ ಹೆಣ್ಣು, ಬೆಳ್ಳಗಿರುವ ಹಾಲಿನಂತಹ ಇದ್ದಾಳೆ. ಪ್ರವೀಣನ ಅಣ್ಣನಿರುವ ಮನೋಜ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾನೆ. ಅದು ಅಲ್ಲದೆ ಅವನಿಗೆ ಸರ್ಕಾರಿ ಉದ್ಯೋಗವಿದ್ದ ಕಾರಣ ಸುಲೋಚನಂತಹ ಸೌಂದರ್ಯವತಿ ಹೆಣ್ಣು ಹೆಂಡತಿಯಾಗಿ ಸಿಕ್ಕಿದ್ದು. ಪ್ರವೀಣ ಇನ್ನೂ ಕೂಡ ಹುಡುಗಿ ಸಿಕ್ಕಿಲ್ಲ ಅಂತ ತಲೆ ಬಿಸಿ ಮಾಡಿಕೊಂಡು ಕೆಲಸಕ್ಕೆ ಸಹ ಹೋಗುತ್ತಿರಲಿಲ್ಲ. ಸುಲೋಚನಾ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಆದರೆ ಕಾರಣಾಂತರಗಳಿಂದ ಕೆಲಸಕ್ಕೆ ಹೋಗೋದನ್ನ ಸ್ಟಾಪ್ ಮಾಡಿದ್ಲು. ದಿನ ಕಳೆಯುತ್ತಾ ಹಾಗೆ ಅವನು ಸುಲೋಚನಾಳನ್ನು ನೋಡುವ ನೋಟ ಬದಲಾಗುತ್ತಾ ಹೋಯಿತು. ಅವನನ್ನ ಮನೋಜ್ ಕೆಲಸಕ್ಕೆ ಹೋಗುವಾಗ ಅವನು ಸುಲೋಚನಾಳನ್ನು ಒಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಲೇ ಇದ್ದ. ಇದುವರೆಗೂ ಅವನ ಕಡೆ ತಿರುಗಿ ನೋಡುತ್ತಿರಲಿಲ್ಲ. ಪ್ರವೀಣ್ ಮನೆಯಲ್ಲಿದ್ದಾಗ ಸುಲೋಚನಾಳ ಮುಖವನ್ನು ನೋಡಿಕೊಂಡು ಏನೇನೋ ಯೋಚನೆ ಮಾಡ್ತಾ ಇದ್ದ. ಆದರೆ ಸುಲೋಚನಾಗೆ ಪ್ರವೀಣ್ನ ಮೇಲೆ ಯಾವುದೇ ರೀತಿಯ ಕೆಟ್ಟ ಭಾವನೆ ಇರಲ್ಲ. ಹಾಗಾಗಿ ಅವಳು ಅವನ ಬಗ್ಗೆ ಯೋಚಿಸ್ತಾನೆ ಇರಲಿಲ್ಲ. ಅವಳು ಎಷ್ಟು ಬೇಕೋ ಅಷ್ಟು ಬುದ್ಧಿ ಹೇಳುತ್ತಿದ್ದಳು. ಆದರೆ ಪ್ರವೀಣ್ ಮಾತ್ರ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಕೂರುತ್ತಿದ್ದ. ಪ್ರವೀಣ್ ಅವಳಿಗೋಸ್ಕರ ಎಲ್ಲ ಕೆಲಸನೂ ಮಾಡುತ್ತಿದ್ದ. ಆದರೆ ಅವನು ಎಷ್ಟು ಪ್ರಯತ್ನ ಪಟ್ಟರೂ ಅವಳನ್ನು ಒಲಿಸಿಕೊಳ್ಳೋಕೆ ಆಗಲ್ಲ. ಕೊನೆಗೆ ಅವನಿಗೆ ಗೊತ್ತಾಗುತ್ತೆ, ಇವಳು ಯಾವುದೇ ಕಾರಣಕ್ಕೂ ನನ್ನನ್ನು ಒಪ್ಪಿಕೊಳ್ಳಲ್ಲ. ನಾನೇ ಬೇರೆ ಉಪಾಯ ಮಾಡಿ ಒಂದು ಸಲವಾದರೂ ಮಾಡಬೇಕಂತ ನಿರ್ಧಾರ ಮಾಡೇ ಬಿಡ್ತಾನೆ. ಒಂದಿನ ಏನಾಗುತ್ತೆ ಅಂದರೆ, ಸುಲೋಚನಾ ಮತ್ತು ಮನೋಜ್ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಆದರೆ ವಾಪಸ್ ಬರುವಾಗ ತುಂಬಾನೇ ಲೇಟ್ ಆಗಿರುತ್ತೆ. ಮನೋಜ್ಗೆ ಸರ್ಕಾರಿ ಉದ್ಯೋಗವಾಗಿಂದ ಕೆಲಸಕ್ಕೆ ರಜೆ ಮಾಡೋ ಹಾಗಿಲ್ಲ. ಹಾಗಾಗಿ ಅವನು ಮರುದಿನ ಕೆಲಸಕ್ಕೆ ಹೋಗ್ತಾನೆ. ಸುಲೋಚನಾಗೆ ನಿದ್ದೆಗೆಟ್ಟು ಮೊದಲೇ ಅಭ್ಯಾಸವಿಲ್ಲ. ಆದರೆ ಹಿಂದಿನ ದಿನ ರಾತ್ರಿ ನಿದ್ದೆ ಇದ್ದರಿಂದ ಮಧ್ಯಾಹ್ನ ಜೋರಾಗಿ ನಿದ್ದೆ ಬರ್ತಾ ಇತ್ತು. ಹಾಗಾಗಿ ಅವಳು ಎಲ್ಲ ಕೆಲಸನೂ ಬೇಗ ಮುಗಿಸಿ ಊಟ ಮಾಡಿಬಿಟ್ಟು ಮಲಗ್ತಾಳೆ. ಪ್ರವೀಣ್ಗೆ ಗೊತ್ತಿರುತ್ತೆ ರಾತ್ರಿ ಲೇಟಾಗಿ ಬಂದಿದ್ದರಿಂದ ಅವಳಿಗೆ ನಿದ್ದೆ ಬರುತ್ತೆ ಅಂತ. ಹಾಗಾಗಿ ಅವನು ನಿದ್ದೆ ಹತ್ತಿರದ ಮೇಲೆ ನಿಧಾನಕ್ಕೆ ಹೋಗಿ ಅವಳನ್ನು ಕರೆಯುತ್ತಾನೆ. ಆದರೆ ಅವಳಿಗೆ ಎಚ್ಚರ ಆಗೋದಿಲ್ಲ. ಆಮೇಲೇನು ಅವನ ಕೈ ಮುಟ್ಟಿ ಕರೆಯುತ್ತಾನೆ. ಆದರೂ ಕೂಡ ಅವಳಿಗೆ ಎಚ್ಚರ ಆಗೋದೇ ಇಲ್ಲ. ಆಗ ಪ್ರವೀಣನಿಗೆ ಗೊತ್ತಾಗುತ್ತೆ ಸುಲೋಚನಾಗೆ ಗಾಢವಾದ ನಿದ್ರೆ ಬಂದಿರುತ್ತೆ ಅಂತ. ಅವನಿಗೆ ತುಂಬಾ ಆಸೆ ಇರುತ್ತಲ್ಲ, ಹಾಗಾಗಿ ಅವನು ಸುಂದರವಾಗಿರುವ ಕೈಗಳನ್ನೆಲ್ಲ ಮುಟ್ಟುತ್ತಾನೆ. ಹೇಗಾದರೂ ಮಾಡಿ ಮಾಡಬೇಕು. ಆಸೆ ಒಂದು ವೇಳೆ ಸಿಕ್ಕಿಕೊಂಡ್ರೆ ಮನೆಯಿಂದ ಆಚೆ ಹಾಕ್ತಾರೆ ಅನ್ನೋ ಭಯ ಕೂಡ ಇರುತ್ತೆ. ಹಾಗಾಗಿ ಅವನು ಅಂದವಾದ ಮುಖವನ್ನೇ ನೋಡ್ತಾ ಅವನದ್ದನ್ನು ಹೊರಗಡೆ ತೆಗೆಯುವ ತುಟಿ ಮೇಲೊಂದು ನೊಣ ಕೂರುತ್ತೆ. ಅವನಿಗೆ ಕಚಗುಳಿಯಾಗಿ ಬಾಯನ್ನು ತೆರೀತಾಳೆ. ಆಗ ಪ್ರವೀಣ ಏನ್ ಮಾಡ್ತಾನೆ ಅಂದ್ರೆ, ಇಂಥ ಅವಕಾಶನ ಖಂಡಿತವಾಗಿ ಮತ್ತೆ ಸಿಗಲ್ಲ ಅಂತ ಸುಲೋಚನಳ ಮುಗ್ದಿಯಾಗಿರುವ ಬಾಯನ್ನು ಉಣಿಸುತ್ತಾನೆ. ಆವಾಗ ಮೈಯೆಲ್ಲ ರೋಮಾಂಚನವಾಗುತ್ತೆ. ಪಾಪ ಸುಲೋಚನಾಳಿಗೆ ಗಾಢವಾದ ನಿದ್ದೆ ಬಂದಿರೋದ್ರಿಂದ ಅವಳಿಗೆ ಏನೂ ಸಹ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ಒಂದು ವೇಳೆ ನೀವು ಪ್ರವೀಣನ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸುಲೋಚನಾ ಪ್ರವೀಣನನ್ನು ತುಂಬಾನೇ ನಂಬಿದ್ದಳು. ಆದರೆ ಪ್ರವೀಣ ಇಷ್ಟು ಕೆಟ್ಟವನಂತ ಅವಳಿಗೆ ಗೊತ್ತಾಗಿರಲಿಲ್ಲ. ಅವನು ಅವಳಿಗಿಂತ ತುಂಬಾನೇ ಸಹಾಯ ಮಾಡಿದ ಕಾರಣ ಅವಳು ಅವನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ಲು. ಆದರೆ ಪ್ರವೀಣನಿಗೆ ಅವಳ ಮೇಲೆ ಹೆಚ್ಚು ಆಸೆ ಇದ್ದ ಕಾರಣ
ಇವತ್ತು ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ. ಅವಳಿಗೆ ಇಷ್ಟು ನಿದ್ದೆ ಬಂದಿದ್ದ ಅಂದ್ರೆ ಅವನು ಏನು ಮಾಡ್ತಾ ಇದ್ದ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅವಳ ಸುಂದರವಾಗಿರುವ ಮುಖ ನೋಡ್ತಾ 2 ನಿಮಿಷ ಮಾಡಿ ಈಗಲೇ ಕಾಯಿಸಿ ಬಿಸಿಯಾಗಿರುವ ರೀತಿ ತುಪ್ಪವನ್ನು ಸುಲೋಚನಳಿಗೆ ಕುಡಿಸುತ್ತಾನೆ. ಅವಳು ನಿದ್ರೆ ಮಂಪಿನಲ್ಲಿ ಕಾರಣ ಅದನ್ನು ಕುಡಿದೇ ಬಿಡುತ್ತಾಳೆ. ಅವಳು ಕುಡಿದನ್ನು ನೋಡಿ ಅವನಿಗೆ ಸಖತ್ ಖುಷಿಯಾಗತ್ತೆ. ಒಂದು ವೇಳೆ ಅವನಿಗೆ ಎಚ್ಚರವಾಗಿದ್ದರೆ ಕಷ್ಟವಾಗುತ್ತೆ ಅನ್ಕೊಂಡು ಬೇಗನೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಆಚೆ ಬರ್ತಾನೆ. ಅವತ್ತು ಪ್ರವೀಣನಿಗೆ ತಕ್ಕ ಮಟ್ಟಿಗೆ ಖುಷಿಯಾಗುತ್ತೆ. ಅವಳಿಗೆ ಎಚ್ಚರವಾದ ಮೇಲೆ ಪ್ರವೀಣ್ ಆಟ ಹೋಗಿದ್ದಾನೆ ಅನ್ನೋದು ಗೊತ್ತಾಗಲಿಲ್ಲ. ಫ್ರೆಂಡ್ಸ್, ಸುಲೋಚನಾ ಎಷ್ಟು ಪಾಪ ಅಲ್ವಾ? ನನ್ನ ಪ್ರಕಾರ ದೇವತೆ ತರ ಇರೋ ಸುಲೋಚನನಿಗೆ ಮೋಸ ಮಾಡೋದ್ರಂದ್ರೆ ತುಂಬಾ ದೊಡ್ಡ ತಪ್ಪು. ಒಂದ್ ವೇಳೆ ಇವಳೇ ಇಷ್ಟಪಟ್ಟಿದ್ರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇರ್ಲಿಲ್ಲ. ಆದ್ರೆ ಅವಳಿಗೆ ಗೊತ್ತಿಲ್ಲದೆ ಸಿಹಿ ತುಪ್ಪ ಕುಡಿಸಿದ್ದು ಮಾತ್ರ ದೊಡ್ಡ ತಪ್ಪು. ಇಲ್ಲಿಗೆ ಈ ಕಥೆ ಮುಗಿಯುತ್ತೆ ಸ್ನೇಹಿತರೆ. ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.